ನಾವು ಸಣ್ಣ ಆಗಬೇಕು ಅಂದ್ಬಿಟ್ಟು ರಾತ್ರಿ ಟೈಮಲ್ಲಿ ಊಟ ಮಾಡ್ತಾ ಇಲ್ಲ, ಊಟನೇ ಬಿಟ್ಬಿಟ್ಟಿದ್ದೀವಿ. ಇಲ್ಲ ನಾವು ಸಲಾಡ್ ತಿಂದ್ಬಿಟ್ಟು ಹಸಿವು ಆಗುತ್ತೆ, ಆದರೂ ಹಾಗೆ ಹಸಿವಿನಿಂದನೇ ಮಲಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಾ. ಹಾಗಾದರೆ ಈ ವಿಡಿಯೋ ನಿಮಗಾಗಿನೇ. ಹೊಟ್ಟೆ ತುಂಬ ಊಟ ಮಾಡ್ತಾ ಜಸ್ಟ್ 7 ಡೇಸಲ್ಲಿ ನಿಮ್ಮ ತೂಕದಲ್ಲಿ ಬದಲಾವಣೆ ಕಾಣುವಂತೆ ಮಾಡೋ ಒಂದು ಮ್ಯಾಜಿಕಲ್ ಡಿನ್ನರ್ ರೆಸಿಪಿ ಇದೆ. ಅದು ಇವತ್ತು ನಾನು ಹೇಳ್ತಾ ಇದ್ದೀನಿ. ಈ ಡಿನ್ನರ್ ನಿಮ್ಮ ದೇಹದ ಮೆಟಬಾಲಿಸಮನ್ನು ಯಾವ ರೀತಿ ಚುರುಕುಗೊಳಿಸುತ್ತೆ ಅಂದರೆ ಅದನ್ನು ತಿಳಿದ್ರೆ ನೀವೇ ನಿಜಕ್ಕೂ ಆಶ್ಚರ್ಯಪಡ್ತೀರಾ. ಹಾಗಾದರೆ ಯಾವುದಾ ರೆಸಿಪಿ, ಅದನ್ನು ನೀವು ತಿಳಿದುಕೊಬೇಕು ಅಂದರೆ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಲೇಬೇಕಾಗತ್ತೆ. ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್. ನಾನು ನಿಮ್ಮ ಸೌಮ್ಯ. ಫ್ರೆಂಡ್ಸ್, ಸಣ್ಣಗಾಗಬೇಕು ಅಂದರೆ ಉಪವಾಸ ಮಾಡೋದಲ್ಲ, ಅದರ ಬದಲಿಗೆ ಸರಿಯಾದ ಆಹಾರವನ್ನು ಸರಿಯಾದ ಪ್ರಮಾಣದಲ್ಲಿ ತಿನ್ನೋದು. ಇವತ್ತು ನಾವು ತಯಾರಿಸೋ ಈ ಸ್ಪೆಷಲ್ ಸಿರಿಧಾನ್ಯದ ಕಿಚಡಿ ಇದೆಯಲ್ಲ, ಇದು ದೇಹಕ್ಕೆ ಬೇಕಾದ ಮಲ್ಟಿವಿಟಮಿನ್ಗಳನ್ನ ನೀಡ್ತಾ ಹಠಮಾರಿ ಕೊಬ್ಬನ್ನು ಕರಗಿಸಲು ಇದು ಅದ್ಭುತವಾಗಿ ನಮಗೆ ಹೆಲ್ಪ್ ಮಾಡುತ್ತೆ. ಈ ರೆಸಿಪಿಯನ್ನು ನೀವು ನಿಮ್ಮ ರಾತ್ರಿ ಊಟದಲ್ಲಿ ಸೇರಿಸ್ಕೊಳ್ಳೋದ್ರಿಂದ ಆಗೋ ಪ್ರಯೋಜನಗಳ ಬಗ್ಗೆ ನಾವು ತಿಳಿಯೋಣ. ಈ ರೆಸಿಪಿ ನಿಮ್ಮ ದೇಹದಲ್ಲಿರೋ ಅನಾಗತ್ಯ ಕೊಬ್ಬನ್ನು ಕರಗಿಸ್ಬಿಟ್ಟು ನಿಮ್ಮನ್ನು ಸ್ಲಿಮ್ ಆಗಿರಿಸುತ್ತೆ. ಇದರಲ್ಲಿರೋ ಪೋಷಕಾಂಶಗಳು ನಿಮ್ಮನ್ನು ದಿನವಿಡೀ ಉತ್ಸಾಹದಿಂದ ಇರುವಂತೆ ಮಾಡುತ್ತೆ. ನಾವು ಬಳಸೋ ಹಸಿರು ತರಕಾರಿಗಳಿದೆಯಲ್ಲ, ಇದು ನಮ್ಮ ಕಣ್ಣಿನ ದೃಷ್ಟಿಗೆ ತುಂಬಾ ಒಳ್ಳೇದು ಮಾಡುತ್ತೆ. ಇನ್ನು ಈ ರೆಸಿಪಿ ಡಯಾಬಿಟಿಸ್ ಇರೋರಿಗೆ ತುಂಬಾ ಒಂದು ಒಳ್ಳೆ ವರಪ್ರಸಾದ ಇದ್ದಂತೆ ಅಂತಲೇ ಹೇಳ್ಬೋದು. ಏನಾದರೂ ಮಲಬದ್ಧತೆ ಸಮಸ್ಯೆ ಇದ್ದರೆ ಅದನ್ನು ಸಹ ದೂರ ಮಾಡಿ ನಿಮ್ಮ ಹೊಟ್ಟೆಯನ್ನು ಹಗುರಗೊಳಿಸುತ್ತೆ. ಈ ರೆಸಿಪಿಗೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಈಗ ನಾವು ತಿಳಿಯೋಣ. ಇದಕ್ಕೆ ನಮಗೆ ಬೇಕಾಗಿರೋದು ಪಾಲಿಷ್ ಮಾಡದೇ ಇರುವಂತಹ ನವಣೆ ಅಥವಾ ಅರ್ಕ ಬೇಕಾಗುತ್ತೆ. ಹಾಗೆಯೇ ಸಿಪ್ಪೆ ತೆಗೆಯದ ಹೆಸರು ಬೇಳೆ ಬೇಕಾಗುತ್ತೆ. ಇನ್ನು ತರಕಾರಿಗಳಲ್ಲಿ ಕ್ಯಾರೆಟ್, ಬೀನ್ಸ್, ಹೂಕೋಸು, ಹಸಿ ಬಟಾಣಿ, ಇನ್ನು ನಿಮಗೇನು ಬೇಕೋ ಆ ತರಕಾರಿಯನ್ನು ನೀವು ಇಲ್ಲಿ ಸೇರಿಸ್ಕೊಬೋದು. ಮತ್ತು ಒಂದು ಹಿಡಿ ನುಗ್ಗೆ ಸೊಪ್ಪು ಸಹ ಬೇಕಾಗುತ್ತೆ. ಇದು ರೋಗ ನಿರೋಧಕ ಶಕ್ತಿಗೆ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಇನ್ನು ರುಚಿಗೆ ಶುಂಠಿ, ಹಸಿಮೆಣಸಿನ್ಕಾಯಿ ಪೇಸ್ಟ್, ಜೀರಿಗೆ, ಕರಿಬೇವು, ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಬೇಕಾಗುತ್ತೆ. ನೀವೆಷ್ಟು ಬಳಸ್ತೀರೋ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ. ಈ ಕಿಚಡಿ ಮಾಡೋಕ್ಕೆ ನಮಗೆ ಧಾನ್ಯಗಳಿಗಿಂತ 2 ಪಟ್ಟು ಹೆಚ್ಚು ತರಕಾರಿಗಳಿರುವಂತೆ ನೀವು ನೋಡ್ಕೊಳ್ಳಿ. ಫಸ್ಟ್ ನಾವು ಸಿರಿಧಾನ್ಯ ಮತ್ತು ಹೆಸರು ಬೇಳೆಯನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ಅರ್ಧ ಗಂಟೆ ನೆನೆಸಬೇಕಾಗತ್ತೆ. ಈಗ ಕುಕ್ಕರ್ನಲ್ಲಿ 1 ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಜೀರಿಗೆ, ಶುಂಠಿ, ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಒಗ್ಗರಣೆಯನ್ನು ಕೊಡಿ. ಇದಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿಣದ ಪುಡಿ ಸಹ ಸೇರಿಸಿ. ಈಗ ನಾವು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಎಲ್ಲ ತರಕಾರಿಗಳನ್ನ ಹಾಕ್ಬಿಟ್ಟು ಲೈಟಾಗಿ ಫ್ರೈ ಮಾಡಿ. ಕೊನೆಯಲ್ಲಿ ನುಗ್ಗೆ ಸೊಪ್ಪು ಸೇರಿಸಲು ಮರಿಬೇಡಿ. ಆಲ್ರೆಡಿ ನಾವು ನೆನೆಸಿಟ್ಕೊಂಡಿದ್ವಲ್ಲ ಧಾನ್ಯಗಳನ್ನ, ಅದನ್ನೆಲ್ಲ ಹಾಕ್ಬಿಟ್ಟು ಇದಕ್ಕೆ ತಕ್ಕಷ್ಟು ನೀರನ್ನು ಸೇರಿಸಿ. ಇದಕ್ಕೇನೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಬಿಟ್ಟು ನೀವು 2-3 ವಿಸಲ್ ಬರುವಂತೆ ಮೆತ್ತಗೆ ಬೇಯಬೇಕು. ಅಲ್ಲಿವರೆಗೂ ನೀವು ಬೇಯಿಸಿ. ಆಮೇಲೆ ಓಪನ್ ಮಾಡಿ ಹೆಲ್ತಿ ಡಿನ್ನರ್ ರೆಡಿ. ಬಿಸಿ ಬಿಸಿಯಾಗಿರೋ ಈ ಕಿಚಡಿ ಮೇಲೆ ಸ್ವಲ್ಪ ಲಿಂಬೆ ಹಣ್ಣಿನ ರಸವನ್ನು ಹಿಂಡ್ಕೊಂಡು ತಿಂದರೆ ಅಬ್ಬಾ, ಆ ರುಚಿಯೇ ಬೇರೆ ಇರುತ್ತೆ. ಬೇಕಿದ್ರೆ ನೀವು 1 ಬೌಲ್ ಮೊಸರಿನ ಜೊತೆನೂ ಕೂಡ ನೀವು ತಿನ್ಬೋದು. ಆರೋಗ್ಯವಾಗಿ ತಿಂತಲೇ ನಾವು ಸಣ್ಣ ಆಗೋದು ತುಂಬಾ ಈಸಿ ಅಲ್ಲ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಮತ್ತು ನಿಮ್ಮ ಅನುಭವವನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಇಂತಹ ಮತ್ತಷ್ಟು ಯೂಸ್ಫುಲ್ ಹೆಲ್ತ್ ಟಿಪ್ಗಾಗಿ ನೀವು ನಮ್ಮ ಸೌಮ್ಯ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆರೋಗ್ಯವಾಗಿರಿ, ಸುಂದರವಾಗಿರಿ. ಧನ್ಯವಾದಗಳು.